ನಮಸ್ಕಾರ. 12ನೇ ಶತಮಾನದ ಶ್ರೇಷ್ಠ ದಾರ್ಶನಿಕ ಅಲ್ಲಮಪ್ರಭುವಿನ ಅತ್ಯಂತ ಮಾರ್ಮಿಕವಾದ ವಚನವೊಂದರ ವಿಶ್ಲೇಷಣೆಗೆ ಸ್ವಾಗತ. ಬನ್ನಿ, ತಡಮಾಡದೆ ನೇರವಾಗಿ ವಿಷಯಕ್ಕೆ ಹೋಗೋಣ. ನಾವು ಸಾಮಾನ್ಯವಾಗಿ ಹೊರಗಿನ ಆಡಂಬರಕ್ಕೆ ಮರುಳಾಗ್ತೇವೆ ಅಲ್ವೇ? ಆದರೆ ಈ ವಚನ ಸಾಂಪ್ರದಾಯಿಕ ನಂಬಿಕೆಗಳ ಮಿತಿಯನ್ನೇ ಮೀರಿ ನಮ್ಮೊಳಗಿನ ನಿಜವಾದ ದೈವತ್ವವನ್ನ ಹೇಗೆ ಕಾಣಬೇಕು ಅಂತ ಬಹಳ ಸ್ಪಷ್ಟವಾಗಿ ಎಚ್ಚರಿಸುತ್ತದೆ. ಇದು ಬರೀ ಪದಗಳ ಗುಚ್ಛ ಖಂಡಿತ ಅಲ್ಲ. ಮನುಷ್ಯನ ಅಸ್ತಿತ್ವವನ್ನೇ ಪ್ರಶ್ನಿಸುವ ಒಂದು ಕನ್ನಡಿ ಅಂತ ಹೇಳ್ಬೋದು. ಈ ಐತಿಹಾಸಿಕ ಪಠ್ಯವನ್ನ ಸಾಲಿನಿಂದ ಸಾಲಿಗೆ ಬಹಳ ಸೂಕ್ಷ್ಮವಾಗಿ ಬಿಡಿಸಿ ನೋಡೋಣ. ಮೊದಲ 2 ಸಾಲುಗಳನ್ನೇ ಒಮ್ಮೆ ಗಮನಿಸಿ. ಕಾಲುಗಳೆಂಬವು ಗಾಲಿ ಕಂಡಯ್ಯ, ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಎಂಥ ಮಾತು ನೋಡಿ. ನಮ್ಮ ಕಾಲುಗಳೇ ಗಾಲಿಗಳು, ಮತ್ತೆ ಈ ನಮ್ಮ ಇಡೀ ದೇಹವೇ ಜೀವನದ ಭಾರ ಹೊತ್ತಿರುವ ಒಂದು ಬಂಡಿ. ಈ ರೂಪಕ ನಿಜಕ್ಕೂ ಅದ್ಭುತವಾಗಿದೆ. ಅಂದಿನ ಕಾಲದಲ್ಲೇ ಮನುಷ್ಯನ ಈ ಭೌತಿಕ ಅಸ್ತಿತ್ವವನ್ನು ಒಂದು ಯಾಂತ್ರಿಕ ವಾಹನಕ್ಕೆ ಹೇಗೆ ಹೋಲಿಸಿದ್ದಾರೆ ನೋಡಿ. ಜವಾಬ್ದಾರಿಗಳು, ಆಸೆಗಳು, ಕರ್ಮಗಳು, ಈ ಎಲ್ಲ ಭಾರವನ್ನು ಹೊತ್ಕೊಂಡು ಈ ದೇಹ ಅನ್ನೋ ಬಂಡಿ ಸಾಗುತ್ತಲೇ ಇದೆ. ಮುಂದಿನ ಸಾಲುಗಳು ಇನ್ನೂ ಕುತೂಹಲಕಾರಿಯಾಗಿವೆ. ಬಂಡಿಯ ಹೊಡೆವರಿಯೈವರು ಮಾಣಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅಂದರೆ ಈ ಬಂಡಿಯನ್ನು ಓಡಿಸುವವರು ಬರೋಬ್ಬರಿ 5 ಜನ. ಅಚ್ಚರಿ ಎಂದರೆ ಅವರ್ಯಾರು ಒಂದೇ ಮಾತಿಗೆ ಕಟ್ಟು ಬೀಳುವವರಲ್ಲ, ಒಬ್ಬರಿಗೊಬ್ಬರು ತಾಳಮೇಳವೇ ಇಲ್ಲದವರು. ಯಾರು ಆ 5 ಜನ ಅಂತ ಯೋಚಿಸ್ತಿದ್ದೀರಾ? ಅವರೇ ನಮ್ಮ ಪಂಚೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವೆಲ್ಲವೂ ಸದಾ ತಮ್ಮ ತಮ್ಮ ಇಷ್ಟದ ಕಡೆಗೆ ನಮ್ಮನ್ನು ಎಳೆಯುತ್ತಿರ್ತವೆ. ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ಬಂಡಿಯ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಲೇ ಇರ್ತವೆ. ಮೊದಲ ನುಡಿಯ ಕೊನೆಯಲ್ಲಿ ಅಲ್ಲಮರು ಒಂದು ಗಂಭೀರವಾದ ಎಚ್ಚರಿಕೆ ಕೊಡುತ್ತಾರೆ. ಅದನರಿತು ಏನರಿದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತ್ತು ಗುಹೇಶ್ವರ. ಈ 5 ಇಂದ್ರಿಯಗಳ ಆಸೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಬೇಕಾಬಿಟ್ಟಿ ಬಂಡಿ ಓಡಿಸಿದ್ರೆ ಖಂಡಿತ ಆ ಬಂಡಿಯ ಅಚ್ಚು ಮುರಿದೇ ಬೀಳ್ತದೆ. ಇಲ್ಲಿ ಅಚ್ಚು ಅಂದ್ರೆ ಬೇರೇನೂ ಅಲ್ಲ, ನಮ್ಮ ಒಳಗಿನ ಅರಿವು ಅಥವಾ ವಿವೇಕ. ಈ ಒಳ ಅರಿವು ಅನ್ನೋದು ಇಲ್ಲದೇ ಹೋದ್ರೆ ಆ ದಾರಿ ತಪ್ಪಿದ ಪಂಚೇಂದ್ರಿಯಗಳು ನಮ್ಮ ಜೀವನ ಅನ್ನೋ ಬಂಡಿಯನ್ನು ನುಚ್ಚುನೂರು ಮಾಡಿಬಿಡ್ತವೆ ಅನ್ನೋ ದೊಡ್ಡ ಸತ್ಯ ಇಲ್ಲಿದೆ. ಈಗ 2ನೇ ನುಡಿ ನೋಡೋಣ. ಹುತ್ತಿಯ ಮೇಲೆ ಕಟ್ಟೋಗರದ ಮೂಟೆಯ ಕಟ್ಟಿದಡೇನು ಹಸಿವು ಹೋಗುವುದೇ? ಎಷ್ಟು ತಾರ್ಕಿಕವಾದ ಪ್ರಶ್ನೆ ಅಲ್ವಾ? ಒಂದು ಹುತ್ತದ ಮೇಲೆ ಬಿಸಿ ಅನ್ನದ ಮೂಟೆಯನ್ನು ಕಟ್ಟಿದ ತಕ್ಷಣ ಒಳಗಿರುವ ಹಾವಿನ ಹಸಿವು ನೀಗುತ್ತಾ? ಚಾನ್ಸೇ ಇಲ್ಲ. ಇದು ಕೇವಲ ನಮ್ಮ ತೋರಿಕೆಯ ಅರ್ಥಹೀನ ಆಚರಣೆಗಳಿಗೆ ಹಿಡಿದ ಕೈಗನ್ನಡಿ. ಒಳಗಡೆ ಹಸಿವಿದೆ ಅಂತ ಹೊರಗಡೆ ಅನ್ನದ ಮೂಟೆ ಕಟ್ಟಿದ್ರೆ ಏನ್ ಪ್ರಯೋಜನ? ಧರ್ಮದ ಹೆಸರಿನಲ್ಲಿ ನಾವು ಮಾಡುವ ಎಷ್ಟೋ ಕುರುಡು ಆಚರಣೆಗಳ ಅಸ್ಲಿಯತ್ತನ್ನು ಇದು ಬಯಲು ಮಾಡುತ್ತದೆ. ಮುಂದಿನ ಸಾಲುಗಳಲ್ಲಿ ಪ್ರಶ್ನೆ ಮತ್ತಷ್ಟು ಚೂಪಾಗುತ್ತದೆ. ಅಂಗದ ಮೇಲೆ ಲಿಂಗಸ್ಥಾಯತವಾದಡೇನು ಭಕ್ತನಾಗಬಲ್ಲನೆ? ಕೇವಲ ದೇಹದ ಮೇಲೆ ಒಂದು ಇಷ್ಟಲಿಂಗವನ್ನು ಕಟ್ಟಿಕೊಂಡ ತಕ್ಷಣ ಆತ ನಿಜವಾದ ಭಕ್ತನಾಗೋಕ ಸಾಧ್ಯನಾ? ಖಂಡಿತ ಇಲ್ಲ. ಹೊರಗಿನ ಆಡಂಬರಕ್ಕೂ ಒಳಗಿನ ನಿಜವಾದ ಭಕ್ತಿಗೂ ಇರುವ ಅಜಗಜಾಂತರ ವ್ಯತ್ಯಾಸವನ್ನು ಅಲ್ಲಮಪ್ರಭುಗಳು ಇಲ್ಲಿ ಎತ್ತಿ ತೋರಿಸಿದ್ದಾರೆ. ಮೈಮೇಲೆ ಧಾರ್ಮಿಕ ಸಂಕೇತಗಳನ್ನು ಹಾಕ್ಕೊಳ್ಳೋದು ಬಹಳ ಸುಲಭ, ಆದರೆ ಅಂತರಂಗದಲ್ಲಿ ನಿಜವಾದ ಆಧ್ಯಾತ್ಮವನ್ನ ಬೆಳೆಸ್ಕೊಳ್ಳೋದು ಸುಲಭದ ಮಾತಲ್ಲ. ಈ ಸಾಲುಗಳನ್ನು ಒಮ್ಮೆ ಆಲಿಸಿ. ಇಟ್ಟ ಕಲ್ಲು ಮಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮಳೆ ಭಕ್ತನೇ, ಈ ಛಾತ ಗುರುವೇ. ಬಯಲಲ್ಲಿರುವ ಕಲ್ಲಿನ ಮೇಲೆ ಮಳೆ ಬಿದ್ದರೆ ಮಳೆ ನೀರು ಸುರಿಯಿತು ಅನ್ನೋ ಕಾರಣಕ್ಕೆ ಆ ಕಲ್ಲು ಲಿಂಗ ಆಗ್ಬಿಡುತ್ತಾ? ಅಥವಾ ಆ ಮಳೆಯೇ ಭಕ್ತನಾಗ್ಬಿಡ್ತಾ? ಎಂಥ ಲಾಜಿಕ್ ಅಲ್ವಾ? ಈ ರೂಪಕದ ಆಳ ಎಷ್ಟಿದೆ ಅಂದ್ರೆ, ಪ್ರಕೃತಿಯಲ್ಲಿ ನಡೆಯುವ ಒಂದು ಯಾಂತ್ರಿಕ ಕ್ರಿಯೆ ಅಂದರೆ ಮಳೆ ಬರುವುದು ಕೇವಲ ನೈಸರ್ಗಿಕ. ಅಲ್ಲಿ ಭಕ್ತಿಯಾಗಲಿ ಪ್ರಜ್ಞೆಯಾಗಲಿ ಇರೋದಿಲ್ಲ. ಯಾವುದೇ ಯಾಂತ್ರಿಕ ಕ್ರಿಯೆ ಎಂದಿಗೂ ನಿಜವಾದ ಆಧ್ಯಾತ್ಮಕ್ಕೆ ಪರ್ಯಾಯ ಆಗೋಕೆ ಸಾಧ್ಯವೇ ಇಲ್ಲ. ಹಾಗಾಗಿಯೇ 2ನೇ ನುಡಿಯ ಕೊನೆಯಲ್ಲಿ ಅಲ್ಲಮರು ಬಹಳ ಬೇಸರದಿಂದ ಹೇಳ್ತಾರೆ, ಇಂಥವರ ಕಂಡರೆ ನಾಚುವೆನಯ್ಯ ಗುಹೇಶ್ವರ. ಅಂದ್ರೆ ಒಳಗಡೆ ಭಕ್ತಿಯೇ ಇಲ್ಲದೆ ಕೇವಲ ಹೊರಗಿನ ಯಾಂತ್ರಿಕ ಆಚರಣೆಗಳಲ್ಲಿ ಮುಳುಗಿರೋವರನ್ನ ಕಂಡ್ರೆ ನನಗೆ ಅಕ್ಷರಶಃ ನಾಚಿಕೆ ಆಗುತ್ತದೆ ಅಂತಾರೆ. ಸಮಾಜದ ಈ ಕುರುಡುತನದ ಬಗ್ಗೆ ಅವರಿಗೆ ಎಲ್ಲಿಲ್ಲದ ಬೇಸರ. ಅಂತರಂಗದ ಶುದ್ಧಿಯನ್ನು ಸಂಪೂರ್ಣವಾಗಿ ಮರೆತು ಬರೀ ತೋರಿಕೆಗೆ ಮಾತ್ರ ಜೋತು ಬೀಳುವ ಈ ವ್ಯವಸ್ಥೆಯ ಬಗ್ಗೆ ಅವರ ಆಳವಾದ ಖೇದ ಇಲ್ಲಿ ವ್ಯಕ್ತವಾಗುತ್ತಿದೆ. ಸರಿ, ಈಗ ಈ ವಚನದ ಕ್ಲೈಮ್ಯಾಕ್ಸ್ ಅಂದರೆ ಕೊನೆ ನುಡಿಗೆ ಬರೋಣ. ಇಲ್ಲೊಂದು ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂಥ ಪ್ರಶ್ನೆ ಇದೆ. ನಾ ದೇವನಲ್ಲದೆ ನೀ ದೇವನೇ? ನಾನೇ ದೇವರಲ್ಲದೆ ಕೇವಲ ನೀನು ಮಾತ್ರ ದೇವರಾ?
ಈ ಒಂದು ಪ್ರಶ್ನೆ ಮನುಷ್ಯ ಮತ್ತು ದೇವರ ನಡುವೆ ಇರುವ ಸಾಂಪ್ರದಾಯಿಕ ಅಂತರವನ್ನೇ ಕಿತ್ತುಹಾಕ್ತದೆ. ಮುಂದಿನ ಸಾಲು ನೋಡಿ, ನೀ ದೇವನಾದರೆ ಎನ್ನನೇಕೆ ಸಲಹೆ? ಅಂದರೆ, ನೀನೇ ಸರ್ವಶಕ್ತನಾದ ದೇವರಾಗಿದ್ದರೆ ನಿನಗೆ ನನ್ನ ಉಪಚಾರ, ನನ್ನ ರಕ್ಷಣೆ ಯಾಕೆ ಬೇಕು? ಮೂರ್ತಿಯ ರೂಪದಲ್ಲಿರುವ ನಿನಗೆ ನಾನೇ ದಿನ ಪೂಜೆ, ನೈವೇದ್ಯ ಮಾಡುವ ಅಗತ್ಯವಾದರೆ ಏನಿದೆ? ಆರಾಧನೆ ಅತಿದೊಡ್ಡ ವಿಪರ್ಯಾಸ ಇದು. ನಾವು ದೇವರಿಗೆ ಶರಣಾಗುವ ಬದಲು ನಮ್ಮ ಪೂಜೆ ನೈವೇದ್ಯಗಳಿಗೆ ದೇವರೇ ಅವಲಂಬಿತನಾಗಿದ್ದಾನಾ ಅನ್ನೋ ದೊಡ್ಡ ಚರ್ಚೆ ಇಲ್ಲಿದೆ. ಪೂಜಿಸುವವನು ಮತ್ತು ಪೂಜಿಸಿಕೊಳ್ಳುವವನ ನಡುವಿನ ಅಂತರ ಇಲ್ಲಿ ಸಂಪೂರ್ಣವಾಗಿ ಮಾಯವಾಗ್ತದೆ. ಮುಂದಿನ ಸಾಲುಗಳಲ್ಲಿ ಮನುಷ್ಯ ಮಾಡುವ ಅತ್ಯಂತ ಶ್ರೇಷ್ಠವಾದ ಕೆಲಸವನ್ನ ಹೇಳ್ತಾರೆ. ಆರೈದು ಒಂದು ಕುಡಿತೆ ಉದಕವನೆರವೆ, ಹಸಿದಾಗ ಒಂದು ತುತ್ತು ಓಗರವನಿಕ್ಕುವೆ, ಬಾಯಾರಿಕೆಯಾದ ಜೀವಕ್ಕೆ ಸ್ವಲ್ಪ ನೀರು ಕೊಡ್ತೇನೆ, ಹಸಿವಾದಾಗ ಒಂದು ತುತ್ತು ಅನ್ನವನ್ನು ನೀಡ್ತೇನೆ ಅಂತ ಅವರು ಬಹಳ ಸರಳವಾಗಿ ವಿವರಿಸ್ತಾರೆ. ದೈನಂದಿನ ಜೀವನದ ಈ ಸಣ್ಣ ಸಣ್ಣ ಆದರೆ ಬಹಳ ಮುಖ್ಯವಾದ ಮಾನವೀಯ ಕಾರ್ಯಗಳೇ ಅತ್ಯುನ್ನತವಾದ ಆಧ್ಯಾತ್ಮ ಅಂತ ಕವಿ ಇಲ್ಲಿ ಹೇಳ್ತಿದ್ದಾರೆ. ಹಸಿದವರಿಗೆ ಅನ್ನ ನೀಡೋದು, ದಾಹ ತೀರಿಸುವುದೇ ನಿಜವಾದ ಧರ್ಮ, ಕರುಣೆಯೇ ದೇವರು ಅಂತ ಈ ಸಾಲುಗಳು ಸಾರ್ತವೆ. ಮತ್ತು ಅಂತಿಮವಾಗಿ ಈ ವಚನದ ಮಹಾನ್ ಮುಕ್ತಾಯ, ನಾ ದೇವ ಕಾಣ ಗುಹೇಶ್ವರ. ಹೌದು, ಹಸಿದವರಿಗೆ ಅನ್ನ ನೀರು ಕೊಟ್ಟು ಪ್ರಾಣ ಉಳಿಸುವ ಆ ಕರುಣಾಮಯಿ ನಾನಿದ್ದೇನಲ್ಲ, ನಾನೇ ದೇವರು, ನೋಡು ಗುಹೇಶ್ವರ ಅಂತ ಅವರು ಗಟ್ಟಿಯಾಗಿ ಘೋಷಿಸ್ತಾರೆ. ಅನ್ನ ಕೊಡುವವನು ಪ್ರತ್ಯಕ್ಷ ದೈವ ಅನ್ನೋ ಮಾತಿದೆಯಲ್ಲ, ಇದು ಅದನ್ನೇ ಪುಷ್ಟೀಕರಿಸ್ತದೆ. ಕೇವಲ ಕಲ್ಲಿನ ಮೂರ್ತಿಗೆ ನೈವೇದ್ಯ ಅರ್ಪಿಸೋದಕ್ಕಿಂತ ಹಸಿದಿರುವ ಜೀವವೊಂದರ ಹಸಿವು ನೀಗಿಸುವ ಆ ಮಾನವೀಯ ಗುಣವೇ ಮನುಷ್ಯನನ್ನು ದೈವತ್ವದ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಅನ್ನೋದು ನಮಗಿಲ್ಲಿ ಸ್ಪಷ್ಟವಾಗುತ್ತದೆ. ಹಾಗಾದರೆ ಕೊನೆಯದಾಗಿ ನಾವು ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು: ನಾವು ಕೇವಲ ನಮ್ಮ ಈ ಭೌತಿಕ ಬಂಡಿಯನ್ನು ಹೊರಗಡೆಯಿಂದ ಶೃಂಗಾರ ಮಾಡಿಕೊಳ್ತಿದ್ದೇವಾ, ಅಥವಾ ನಮ್ಮೊಳಗಿರುವ ಮತ್ತು ಇತರರೊಳಗಿರುವ ದೈವಿಕ ಸತ್ಯವನ್ನು ಪ್ರಜ್ಞಾಪೂರ್ವಕವಾಗಿ ಪೋಷಿಸುತ್ತಿದ್ದೇವಾ? ಈ ಆಳವಾದ ಪ್ರಶ್ನೆಯನ್ನು ನಿಮ್ಮ ಆಲೋಚನೆಗೆ ಬಿಡುತ್ತಾ ಇಂದಿನ ಈ ವಿವರಣೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.